ಹಾಯ್, ಇದು ಯೂಟ್ಯೂಬ್ಗೋಸ್ಕರ ಮಾಡ್ತಾಯಿರೋ ನನ್ನ ಫಸ್ಟ್ ವ್ಲಾಗು. ನಾವು ಎಲ್ಲಿಗೆ ಇವತ್ತು ಪ್ರಿಪ್ರೇಷನ್ಸ್ ಆಗ್ತಾಯಿದ್ದೀವಿ ಅಂತ ಸರ್ಪ್ರೈಸ್ ಇದೆ ಇದು. ಸೊ ಸ್ವಲ್ಪ ಟ್ಯಾನ್ ಆಗಿದ್ದರಿಂದ ಫೇಸು, ಸೊ ಅದಕ್ಕೆ ಫೇಸ್ ಮಾಸ್ಕ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿಂದ ಪ್ರಿಪ್ರೇಷನ್ಸ್ ಆಗಿ ನಾವು ಎಲ್ಲಿಗೆ ಹೋಗ್ತೀವಿ, ಇವತ್ತೇನು ಸರ್ಪ್ರೈಸ್ ಇದೆ ಅದನ್ನು ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಆ ಸರ್ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ. ನಾವಿವತ್ತು ನಮ್ಮ ಫ್ಯಾಮಿಲಿ ಫುಲ್ ಹೊರಗಡೆ ಹೋಗ್ತಾಯಿದ್ದೀವಿ. ಒಂದು ತುಂಬ ಸಂತೋಷದ ವಿಷಯ ನಮ್ಮ ಫ್ಯಾಮಿಲಿಗೆ. ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ಬಂದಿದ್ದಂಥ ಗೋವು, ಅಲ್ಲಿಗೆ ನಾನು ಅದಕ್ಕೆ ಬಾಳೆಹಣ್ಣು ಕೊಟ್ಟು ಆಶೀರ್ವಾದ ಪಡೆದು ಇವತ್ತು ಹೊರಡ್ತಾ ಇದ್ದೀವಿ. ಸೊ ಫೇಸ್ ಮಾಸ್ಕ್ ರಿಮೂವಲ್ ಮಾಡ್ತಾಯಿದ್ದೀನಿ. ಸ್ಕಿನ್ ಸ್ವಲ್ಪ ಗ್ಲೋ ಆಗಿದೆ. ಇದನ್ನು ಹಿಮಾಲಯ ಒಂದು ಗೋಲ್ಡನ್ ಫೇಸ್ ಮಾಸ್ಕ್ ಆರೆಂಜ್ ಫ್ಲೇವರಲ್ಲಿ ಬರುತ್ತೆ, ಅದನ್ನು ಹಾಕಿದ್ವಿ. ನೆಕ್ಸ್ಟು ಫ್ರೆಶ್ ಅಪ್ ಆಗಿ ನಾವು ಒಳ್ಳೆ ಕ್ಲಾತ್ಸ್ ವೇರಿಂಗ್ ಮಾಡಿ ನಾವು ಇಲ್ಲಿಂದ ರೆಡಿಯಾಗಿ ನಾವು ಹೋಗ್ಬೇಕಾಗುತ್ತೆ. ಸೊ ಔಟ್ಫಿಟ್ಟು ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, ಹಾಗೆ ಕೋಟ್, ವೇಸ್ಟ್ ಕೋಟ್ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿಂದ ನಾನು ಹೊರಟಿತ್ತು ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ. ಅಲ್ಲೋಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೆದು ಅಲ್ಲಿಂದ ತೀರ್ಥ ಪ್ರಸಾದ ತೆಗೆದುಕೊಂಡು ರಾಘವೇಂದ್ರ ಸ್ವಾಮಿಗಳ ಕೃಪೆ ಹಾಗೆ ಆಶೀರ್ವಾದನ ಪಡೆದು ಅಲ್ಲಿಂದ ನಾವು ನಮ್ಮ ಕುಟುಂಬ ಈಗ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಈಗ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ ಫ್ಯಾಮಿಲಿ. ತುಂಬ ಖುಷಿ ಆಗ್ತಿದೆ. ಫುಲ್ ಫ್ಯಾಮಿಲಿ, ಆಲ್ ಮೆಂಬರ್ಸ್ ಇನ್ಕ್ಲೂಡ್. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಏನಕ್ಕೆ ಇವತ್ತು ಹೋಗ್ತಾಯಿದ್ದೀವಿ ಅಂತ. ಫೈನಲಿ ನಾವು ರೀಚ್ ಆಗಬೇಕಾಗಿರೋ ಪ್ಲೇಸ್ ಬಂದಾಯಿತು. ಇದು ನಮ್ಮ ಆರ್ ನಗರ್ ವ್ಯಾಪ್ತಿಗೆ ಬರುವಂಥ ನೆಕ್ಸಾ ಶೋರೂಮ್. ಇವತ್ತು ನಾವು ಬುಕ್ ಮಾಡಿದ್ದಂತಹ ನೆಕ್ಸಾ ಟಾಪ್ ಆ್ಯಂಡ್ ಥ್ಯಾಂಕ್ಸ್ ಕಾರ್ ಡೆಲಿವರಿ ತಗೊಳ್ಳೋದಕ್ಕೆ ನಾವು ಇವತ್ತು ನಮ್ಮ ಕುಟುಂಬ ಸಮೇತ ನಾವು ಬಂದಿದ್ದೀವಿ. ಸೊ ಅಲ್ಲಿನ ಒಂದು ಮ್ಯಾಂಡೇಟ್ರಿ ಇರುತ್ತೆ. ಸೊ ಕೆಲವು ಕಾರ್ಸ್ಗಳು ಬೇರೆ ಬೇರೆ ಬೈಯರ್ಸು ಎಲ್ಲ ತೊಗೊಳ್ತಾಯಿದ್ರು. ಸೊ ನಾವು ವೆಯ್ಟಿಂಗ್ ಹಾಲಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಆಮೇಲೆ ನಾವು ಬುಕ್ ಮಾಡಿದಂಥ ಕ್ಯಾಮ್ರಾಮನ್ ಕೂಡ ಬಂದರು. ಕ್ಯಾಮ್ರಾಮನ್ ಬಂದು ಒಳ್ಳೆ ಫೋಟೋಗ್ರಫಿನ ಶುರು ಮಾಡೋಣ ಅಂತ ಹೇಳಿ ಫೋಟೋಗ್ರಫಿ ಶುರು ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಫೋಟೋಗ್ರಫಿ ಶೂಟ್ ಮಾಡಿದ್ವಿ. ನಾವು ಹೀಗೆ ಕಾರ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ತುಂಬ ಕಾರ್ ನೋಡಿ ಖುಷಿ ಆಯಿತು. ಸೊ ಅದನ್ನು ಕಾರ್ನ ಫುಲ್ಲು ಇನಾಗ್ರೇಷನ್ಸ್ಗೆ ರೆಡಿ ಮಾಡ್ತಾಯಿದ್ರು. ಸೊ ನಾವು ಹಂಗೆ ಡಿಸ್ಕಷನ್ ಮಾಡ್ತಾ ತುಂಬ ಹ್ಯಾಪಿಯಾಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ತುಂಬ ಖುಷಿ ಆಯಿತು ಈ ಮೂಮೆಂಟು. ಸೊ ಅನ್ಫರ್ಗೆಟಬಲ್ ಮೂಮೆಂಟ್ ಇನ್ 2026. ಫ್ಯಾಮಿಲಿ ಫುಲ್ ಗ್ರ್ಯಾಂಡಾಗಿ ರೆಡಿಯಾಗಿ ನಮ್ಮ ಫ್ರಾನ್ಸ್ ಕಾರ್ನ ಡೆಲಿವರಿ ತೊಗೊಳೋದಕ್ಕೆ ಹೋಗಿದ್ವಿ. ನನ್ನ ತಮ್ಮನ ಬಾಂಡಿಂಗ್ ಚಿಕ್ಕ ವಯಸ್ಸಿನಿಂದ ಕೂಡ ಇಲ್ಲಿವರೆಗೂ ಇದೇ ರೀತಿ ನಡ್ಕೊಂಡ್ಬಂದಿದೆ. ತುಂಬ ಚೆನ್ನಾಗಿದ್ದೀವಿ. ದೇವರಿಗೆ ಇಟ್ಟಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಕಾರ್ನ
ಅಲ್ಲಿರೋ ಶೋರೂಮಿನ ಸ್ಟಾಫ್ಸು ಅದನ್ನು ಲಾಂಚ್ ಮಾಡೋದಕ್ಕೆ, ಇನಾಗ್ರೇಟ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು. ನಾವು ಸುಮ್ಮನೆ ಸ್ಪೆಂಡ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಲೆವೆಲ್ ಒಂದು ವಿಡಿಯೋಗ್ರಫಿ ಕೂಡ ಮಾಡಿದ್ರು. ತುಂಬ ಕೆಲವೊಂದು ಮೂಮೆಂಟ್ಸು ಮರೆಯೋಕ್ಕಾಗದೇ ಇರೋಂಥ ಮೂಮೆಂಟ್ಸು. ನನ್ನ ತಮ್ಮ ಸೋಲೋ ಶೂಟ್ಸ್ ಮಾಡಿಸ್ಕೊಂಡ. ಸೊ ಫೈನಲಿ ಕಾರ್ನ ಸೆರೆಮನಿ ಮಾಡೋಂಥ ಟೈಮು. ನಮ್ಮ ಕಾರ್ನ ರಿವೀಲ್ ಮಾಡಾಯಿತು. ಇದೇ ನಮ್ಮ ಮನೆಗೆ ಬರ್ತಾ ಇರೋಂಥ 2026 ಇಯರ್ನ ಮೊದಲ ಕಾರು. ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಕಾರ್ನ ನನ್ನ ತಮ್ಮ ಶೋರೂಮಿಂದ ಹೊರಗಡೆ ಡ್ರೈವ್ ಮಾಡಿಕೊಂಡು ಬಂದು ಪಾರ್ಕ್ ಮಾಡಿ ಕೊನೆಗೆ ನಾವೆಲ್ಲರೂ ಅಲ್ಲಿ ಫೋಟೋಶೂಟ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಸೊ ಅಲ್ಲಿಂದ ನಾವು ಕಾರ್ನ ಡೆಲಿವರ್ ತೊಗೊಂಡು ಅಲ್ಲೆಲ್ರಿಗೂ ಕೂಡ ಸ್ಟಾಫ್ಗೆಲ್ಲ ಸಿಹಿ ಹಂಚಿ ಎಲ್ಲರೂ ಕೂಡ ವಿಶ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ನಮ್ಮ ಕುಟುಂಬದ ಎಲ್ಲ ಮೆಂಬರ್ಸ್ಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾವು ಸಿಹಿ ಹಂಚಿ ಸಂಭ್ರಮಿಸಿ ನಾವು ಅಲ್ಲಿಂದ ಇನ್ನು ಮನೆ ಕಡೆ ಹೊರಡೋಂಥ ಸಮಯ ಬಂತು. ಸೊ ಇಲ್ಲಿಂದ ಹೊರಟು ನಾವು ಸಂಜೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಂಥ ಪ್ಲ್ಯಾನಿಂಗ್ ಇತ್ತು. ಸೊ ಇಲ್ಲಿಂದ ನಾವು ಈಗ ಶೋರೂಮಿಂದ ನಮ್ಮ ಮನೆಗೆ ಹೊಸ ಫ್ರಾಂಕ್ಸ್ ಕಾರನ್ನು ತೆಗೆದುಕೊಂಡು ಹೋಗ್ತಾಯಿದ್ವಿ. ನಮ್ಮ ಪ್ರಯಾಣ ತುಂಬ ಚೆನ್ನಾಗಿರಲಿ, ಸುಖಕರವಾಗಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವು ನಮ್ಮ ಮನೆಗೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಗುಡ್ ಮೂಮೆಂಟ್, ಅಮೇಝಿಂಗ್ ಫೀಲ್ ಆನ್ ರೋಡ್. ನಾವು ಮನೆಗೆ ಬರ್ತಿದ್ದಾಗ ಫುಲ್ ಎಲ್ಲರ ಮುಖದಲ್ಲೂ ಒಂದು ಸಂತೋಷ. ನಮ್ಮ ಮನೆಗೆ ಹೊಸ ಕಾರ್ ಬಂದಂಥ ಖುಷಿ, ಎಲ್ಲರೂ ಖುಷಿಪಟ್ಟರು, ಎಲ್ಲರೂ ಸಂತೋಷವಾಗಿ ಅಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡ್ಬಂದ್ವಿ. ಹೊಸ ಕಾರ್ನಲ್ಲಿ ಮನೆಗೆ ಬರುವಂಥ ವೈಬೇ ಬೇರೆ, ತುಂಬ ಖುಷಿ. ಫ್ರಾಂಕ್ಸ್ ವೆಲ್ಕಮ್ ಟು ಹೋಮ್. ಫೈನಲಿ ನಮ್ಮ ಮನೆ ಹತ್ರ ನಮ್ಮ ಕಾರು ಬಂತು. ಸೊ ಇಲ್ಲಿಗೆ ನಮ್ಮ ಕಾರನ್ನು ನಮ್ಮ ಮನೆಗೆ ಬಂದಂಥ ಖುಷಿ, ಸಂತೋಷ ಹೇಳೋಕ್ಕಾಗದೇ ಅಷ್ಟು. ಈ ಸಂಭ್ರಮದ ಕ್ಷಣಕ್ಕೆ ನಮಗೆ ಅನುಗ್ರಹ ಕೊಟ್ಟಂಥ ನಮ್ಮ ಮನೆ ದೇವರ ಆಶೀರ್ವಾದ. ಇದಕ್ಕೆ ಇನ್ನೊಂದು ವಿಷಯ ಏನಂದರೆ ನಮ್ಮ ನೆಚ್ಚಿನ ರಾಯರ ವಾರ ಗುರುವಾರ ನಮ್ಮ ಮನೆಗೆ ಮಹಾಲಕ್ಷ್ಮಿಯ ತರಬೇಕು ಅಂತ ಹೇಳಿ ನಾವು ಇವತ್ತು ಕಾರನ್ನು ರಾಯರ ಆಶೀರ್ವಾದದಿಂದ ತೆಗೆದುಕೊಂಡು ಬಂದಿದ್ವಿ. ರಾಯರ ಅನುಗ್ರಹ ಸದಾ ಕುಟುಂಬದ ಮನೆಗೆ ಅಂತ ಹೇಳ್ತಾ ಇವತ್ತಿನ ಒಂದು ಮೊದಲ ಯೂಟ್ಯೂಬ್ ಬ್ಲಾಗ್ನ ಮುಗಿಸುವಂಥ ಟೈಮು. ಹಾಗೆ ವಿಶ್ ಮಾಡಿದಂಥ ಎಲ್ಲ ರಿಲೇಟಿವ್ಸ್, ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾವು ಪೂಜೆಗೆ ಸಂಜೆ ಹೋಗೋ ಪ್ಲಾನ್ ಇರೋದ್ರಿಂದ ಕಾರಿಗೆ ದೃಷ್ಟಿ ತೆಗೆದು ಸಂಜೆ ಕಾರು ಪೂಜೆ ಮಾಡಿಸಿ ನಮ್ಮ ಮನೆಗೆ ಹೊಸ ಕಾರಾದ ಫ್ರಾಂಕ್ಸಿಗೆ ನಮ್ಮ ಮನೆಗೆ ಸ್ವಾಗತ. ಇಲ್ಲಿಗೆ ಈ ವಿಡಿಯೋನ